ಎಲ್ಲರೂ ನಾವು ಆಸ್ತಿ ಕೊಡ್ಬೋದು, ಇಲ್ಲ ಇನ್ನೊಂದೇನೂ ತಗೋಬೋದು. ಅಂದರೆ ವಿದ್ಯೆನ ಯಾರೂ ದುಡ್ಡುಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ವಿದ್ಯೆದಾನ ಮಹಾದಾನ ಶುರು ಮಾಡಬೇಕು ಅಂತ ಮಾಡಿದಂಥ ಸಮಯ. ಹಾಗಾಗಿ ಹೀಗೆ ಪ್ರತಿ ವರ್ಷವೂ ಬರ್ತಿದ್ದೆ. ಏನೋ ನನ್ನ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ಬರೋಕ್ಕಾಗಲಿಲ್ಲ. ಹಾಗೂ 20ನೇ ವರ್ಷದ ಸಂಭ್ರಮಾಚರಣೆಗೆ ನಾನು ಬಂದಿದ್ದೇನೆ. ಈ ಸಂಸ್ಥಾಪಕರು ಹಾಗೂ ಎಲ್ಲ ಟೀಚರ್ಸ್ಗೂ ನನ್ನ ಹೊಸ ವರ್ಷದ ಅಭಿನಂದನೆಗಳು. ಹಾಗೂ ಮೊದಲಿಗೆ ಹೇಳಬೇಕಾದ್ರೆ ಪೇರೆಂಟ್ಸ್, ಏಕೆಂದರೆ ನೋಡಿ ನೀವೆಲ್ಲ ಮಕ್ಕಳು ಸೇರ್ತಾ ಇದ್ದಾರೆ ಸ್ಕೂಲ್ಗೆ, ತುಂಬ ನನಗೆ ಆಯ್ತು ಅಂತ ಹೇಳಬೇಕು. ಯಾಕೆಂದರೆ ತಂದೆ ತಾಯಿ ಮಕ್ಕಳನ್ನ ಸ್ಕೂಲಿಗೆ ತಂದು ಎಷ್ಟೋ ಮನೆಗೆ ಹೋಗ್ತಾ ಇದ್ದೀವಿ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಲ್ಲ. ಅವರು 10 ವರ್ಷ ಆಗಿರ್ತಾನೆ ಓದ್ಬೇಕು, ಎಲ್ಲ ಮಕ್ಕಳು ಕೆಲಸ ಸೇರ್ತಾರೆ. ಹಾಗಾಗಿ ತಮಗೆಲ್ಲರಿಗೂ ಬಂದಿರುವಂಥ ಪೇರೆಂಟ್ಸ್ಗೆ ನನ್ನ ಅಭಿನಂದನೆಗಳು, ನನ್ನ ನಮಸ್ಕಾರ. ಏಕೆಂದರೆ ಮಕ್ಕಳಿಗೆ ನೀವು ಹೇಗೆ ಆಸ್ತಿ ಮಾಡಬಹುದು, ಏನೇ ಅವರು ತೃಪ್ತಿ ಆಗುವಂಥ ಸಿಹಿ ಸುದ್ದಿ ಕೊಡ್ಬೋದು. ಆದರೆ ವಿದ್ಯೆನ ಯಾರು ಕೊಡೋದಕ್ಕಾಗಲ್ಲ. ಯಾಕೆಂದರೆ ವಿದ್ಯೆ ಕೊಡ್ತಾ ಇದ್ದಾರಲ್ಲ, ನೀವು ಕಷ್ಟ ಬಿದ್ದು ಕೂಲಿ ಮಾಡ್ತೀರೋ, ನಾಡಿ ಮಾಡ್ತೀರೋ, ಲೈಫಲ್ಲಿ ನಿಮಗೆ ಗೊತ್ತಿಲ್ಲ. ಏಕೆಂದರೆ ವಿದ್ಯೆ ಕೊಟ್ಟಿದ್ದೀರಲ್ಲ, ಹಾಗಾಗಿ ನೀವೇ ಇದಕ್ಕೆ ಸುಪ್ರೀಂ. ಯಾಕೆಂದರೆ ಮಕ್ಕಳಿಗೆ ಇವತ್ತಿನ ದಿವಸ ವಿದ್ಯೆ ಕೊಡಿ, ಎಷ್ಟು ವಿದ್ಯೆ ಅಮೂಲ್ಯನೋ ಅಷ್ಟೇ ಅಮೂಲ್ಯ. ಏಕೆಂದರೆ ಈ ದೇಶದ ಈ ರಾಜ್ಯದ ಈ ದೇಶದ ಮುಂದಿನ ಪ್ರಜೆಗಳು. ಏಕೆಂದರೆ ನೀವು ಬೇರೆ ಆಸ್ತಿ ಮಾಡೋದನ್ನು ವಿದ್ಯೆ ಕೊಡ್ತೀರಲ್ಲ, ಅದನ್ನು ಯಾರು ಪ್ರಜೆಗೂ ಆಗಲ್ಲ, ಕಲ್ತ್ಕೊಳ್ಬೇಕು ಆಗಲ್ಲ. ನಾಳೆ ದಿವಸ ನಿಮ್ಮನ್ನು ಸಾಕ್ತಾರೆ, ಸಲುತ್ತಾರೆ. ಇವತ್ತು ಈ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳು ನಾಳೆ ದಿವಸ IAS ಆಗ್ಬೋದು, IPS ಆಗ್ಬೋದು, ಒಂದೊಂದು ಹುದ್ದೆನ ಇರ್ತಾರೆ. ಹಾಗಾಗಿ ತಾವು ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ನಾನದೊಂದು ಚಿಕ್ಕ ಒಂದು ಮನವಿ, ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡಬೇಡಿ, ಅವಾಯ್ಡ್ ಮಾಡಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದು, ಏಕೆಂದರೆ ಇವತ್ತು ಮೊಬೈಲಿಗೆ ಎಷ್ಟೋ ಮಕ್ಕಳು ಅಡ್ವಾನ್ ಆಗ್ತಿದ್ದಾರೆ. ಏಕೆಂದರೆ ತಂದೆ ತಾಯಿ ಮಾತೇ ಕೇಳ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಹೇಳ್ತೀನಿ, ತಂದೆ ತಾಯಿ ಕಷ್ಟ ಬಿಟ್ಟು ಓದಿಸ್ತಾರೆ. ಎಲ್ಲರೂ ಮಕ್ಕಳು ವಿದ್ಯೆನ ಕಲೀರಿ. ಸ್ಕೂಲ್ ಬರ್ತೀರ, ಆ ಸ್ಕೂಲ್ನ ಕೊನೆಯ ಉಳಿಸುವಂಥದ್ದು ನಿಮ್ಮ ಕೈಲಿರುತ್ತೆ. ಹಾಗಾಗಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಪ್ರಾರ್ಥಿಸ್ಕೊಂಡು ಮುಖ್ಯಸ್ಥರಿಗೂ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ ಮಾತು. ನನ್ನ ವಿದ್ಯಾರ್ಥಿ ದಶೆಯಿಂದ ನಾನೇನು ಶಿಕ್ಷಣ ತರಬೇತಿ ಪರೀಕ್ಷೆ ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಪ್ರಾಸ್ತಾವಿಕದಲ್ಲಿ, ಅವಾಗಲೂ ಕೂಡ ಸುರೇಶನವರ ಕುಟುಂಬ ನಮ್ಮ ಜೊತೆಗಿದೆ. ಇವರು ನನ್ನ ಕಜನ್ ಬ್ರದರ್ ಕೂಡ ಆಗಬೇಕು. ಹಾಗಾಗಿ ಈ ವರ್ಷದಿಂದ ಇನ್ನು ಮುಂದಕ್ಕೆ ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ಖಂಡಿತ ಒಂದೇ ಬರ್ತೀನಿ ಅಂತಕ್ಕಂತಹ ಮಾತನ್ನು ಕೊಟ್ಟಿದ್ದಾರೆ.